ನಮಸ್ಕಾರ ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಬೆಳಗ್ಗೆ ನಾವು RCB ಒಂದು ಬ್ರೇಕಿಂಗ್ ಅಪ್ಡೇಟ್ನ ಕೊಟ್ಬಿಟ್ಟಿದ್ರೆ ಇನ್ಫ್ಯಾಕ್ಟ್ ಎರಡು ಬ್ರೇಕಿಂಗ್ ಅಪ್ಡೇಟ್ನ ಒಂದು ಮುಂಚೆನೇ ಗೊತ್ತಿತ್ತು ರಿಪ್ಲೇಸ್ಮೆಂಟ್ ಆಗುತ್ತೆ ಅಂತ ಅದೇ ಸಫಿ ಡಿವೈನ್ ಅವರು ಮಿಸ್ ಔಟ್ ಆಗ್ತಾರೆ ಒಂದು ಬ್ಯಾಡ್ ನ್ಯೂಸ್ ನಮ್ಮ RCBಗೆ ಅಂತ ಹೇಳಿದ್ದೆ ಸೊ ಅದನ್ನು ಇವಾಗ RCB ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ ಆ್ಯಂಡ್ RCB ರಿಪ್ಲೇಸ್ಮೆಂಟ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಮಗ ಜೊತೆಗೆ ಇನ್ನೂ ಒಂದು ರಿಪ್ಲೇಸ್ಮೆಂಟ್ ಕೂಡ ಆಗಿದೆ ಏನು ಗುರು ಒಂಥರ ಕೋರ್ ಟೀಮ್ ಇಂದಂತದ್ದು ಆಲ್ಮೋಸ್ಟ್ 3ಕ್ಕೆ 3 ಜನನು ಕೂಡ ಮುಲಿನಿಯವರಿಲ್ಲ ಈ ಕಡೆ ಇವಾಗ ಸಫಿ ಡಿವೈನ್ ಇಲ್ಲ ಇನ್ನೊಬ್ರು ಯಾರು ಇಲ್ಲ ಅಂದರೆ ಕೇಟ್ ಕ್ರಾಸ್ ಅವರು ಇಲ್ಲ ಇಂಗ್ಲೆಂಡ್ನ ಸ್ಪಿಡ್ಸ್ಟರ್ ಆದಂಥ ಕೇಟ್ ಕ್ರಾಸ್ ಅವರು ಕೂಡ ಮಿಸ್ ಆಗ್ತಾರೆ ಎಕ್ಸ್ಪೀರಿಯನ್ಸ್ ಅನ್ನೋದು ಇವಾಗ ನಮ್ಮ RCBನ ಬಿಟ್ಟು ಹೋಗ್ತಾ ಇದೆ ಅಲ್ಲ ನಾವು ಅಂದ್ಕೊಂಡಿದ್ದಂಥ ಟೀಮೇ ಬೇರೆ ಇವಾಗ ಆಡುವಂಥ ಟೀಮೇನೇ ಬೇರೆ ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರು ಅಂತ ಬಂದಾಗ 3ಕ್ಕೆ 3 ಜನ ರಿಪ್ಲೇಸ್ಮೆಂಟ್ ಆಗಿರುವಂಥದ್ದು ಸೊ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಏನೋ ಅಂದ್ಕೊಂಡಿದ್ವಿ ನಮ್ಮ RCBನ ಈ ಸೀಸನ್ ಏನೇನೋ ಆಗ್ತಾ ಇದೆ 3 ಜನ ಗುರು 3 ಜನ ಆಫ್ಟರ್ ದ ಆಕ್ಷನ್ ಮಿಸ್ ಔಟ್ ಆಗ್ತಾರೆ ಅಂತಂದರೆ ಇದು ಫುಲ್ ಸಿಕ್ಕಾಪಟ್ಟೆ ಸ್ಯಾಡು ಆ್ಯಂಡ್ ನಮ್ಮ ಸ್ಮೃತಿ ಮಂದನ ಅವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಇವಾಗ ಬಂದು ಎಳೆದಿದ್ದಾರೆ ಎಲ್ಲ ಪ್ರಾಕ್ಟೀಸ್ ಸೆಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ 14ನೇ ತಾರೀಕಿಂದ WPL ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಯಾರು ಇವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ ಅಂತಂದರೆ ಇಬ್ಬರು ಆಸ್ಟ್ರೇಲಿಯನ್ ಆಲ್ರೌಂಡರ್ಸ್ನ ರಿಪ್ಲೇಸ್ಮೆಂಟ್ ಆಗಿ ಹಾಕೊಂಡಿದ್ದಾರೆ ಒಬ್ಬರು ಹೈಥರ್ ಗ್ರಾಮ್ ಅಂತ ಜೊತೆಗೆ ಕಿಮ್ ಗ್ರಾತ್ ಅಂತ ಒಬ್ಬರನ್ನ ಹಾಕೊಂಡಿದ್ದಾರೆ ಸೊ ಇವರ ಸ್ಟ್ಯಾಟ್ಸ್ನ ನೋಡೋಕೋಯ್ತು ಅಂತಂದರೆ ಕಿಮ್ ಗ್ರಾತ್ ಅವರ ಸ್ಟ್ಯಾಟ್ಸ್ನ ತೊಗೊಂಡ್ಬಿಡೋಣ ರೈಟ್ ಆರ್ಮ್ ಮೀಡಿಯಂ ಫಾಸ್ಟ್ ಬೌಲರು ಜೊತೆಗೆ ರೈಟ್ ಹ್ಯಾಂಡ್ ಬ್ಯಾಟ್ ಇವ್ರದ್ದು ಆ್ಯಂಡ್ ಇವ್ರು ಆಡಿದ್ದಾರೆ BBL ಎಲ್ಲ ಆಡಿದ್ದಾರೆ ಮೆಲ್ಬರ್ನ್ ಸ್ಟಾರ್ಸ್ಗೆ ಸಿಡ್ನಿ ಸಿಕ್ಸರ್ಸ್ಗೆ ಎಲ್ಲ ಆಡಿದ್ದಾರೆ ಸುಮಾರು ಲೀಗ್ಗಳೆಲ್ಲ ಆಡಿದ್ದಾರೆ ಗುಜರಾತ್ ಜೈಂಟ್ಸ್ ವುಮೆನ್ಸ್ಗೂ ಕೂಡ ಇವರು ಆಡಿದ್ರು ಸೊ ಏನಂತ ಹೆವಿ ಏನು ಹೆಸರು ಮಾಡಿದ್ದಾರೆ ಅಂತ ಏನಲ್ಲ ಓಕೆ T20s ವುಮೆನ್ಸ್ T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ 59 ಮ್ಯಾಚಲ್ಲಿ ಇವರು 764 ರನ್ನ ಹೊಡೆದಿದ್ದಾರೆ ವಿತ್ ಆನ್ ಆವ್ರೇಜ್ ಆಫ್ 23 ಅಂತ ಹೆವಿ ಆವ್ರೇಜ್ ಏನಲ್ಲ ಸ್ಟ್ರೈಕ್ ರೇಟ್ ಕೂಡ 78 ಇದೆ ಅಂತ ಹೆವಿ ಬ್ಯಾಟರ್ ಅಂತ ಏನು ಹೇಳೋದಕ್ಕಾಗೋದಿಲ್ಲ T20ಸ್ಗೆ ಬಂತು ಅಂತಂದರೆ ಮೋರ್ ಆಫ್ ಎ ಒಂಥರ ಬೌಲಿಂಗ್ ಆಲ್ರೌಂಡರ್ ಅಂತ ಲೆಕ್ಕ ತಗೋಬೋದು ನೀವು 59 ಮ್ಯಾಚಸಲ್ಲಿ 51 ಮ್ಯಾಚು ಬೌಲಿಂಗ್ ಹಾಕಿದರೆ 49 ವಿಕೆಟ್ನ ಎತ್ತಿದ್ದಾರೆ ಸೊ ವಿಕೆಟ್ಸ್ ವಿಚಾರಕ್ಕೆ ಬಂತು ಅಂದರೆ ಓಕೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಅರ್ಥ ಎಕಾನಮಿ 6.17 ಇದೆ ಸೊ ಓಕೆ ಮ್ಯಾನೇಜ್ ಮಾಡ್ಬೋದು ಎಕಾನಮಿ ಇವರು ಯಾರ ಜಾಗಕ್ಕೆ ರಿಪ್ಲೇಸ್ಮೆಂಟು ಕೇಟ್ ಕ್ರಾಸ್ ಅವರ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಅನ್ನೋ ಥರ ಕಾಣಿಸ್ತೈತೆ ಸ್ಟ್ಯಾಟ್ಸ್ಗಳೆಲ್ಲ ನೋಡ್ತು ಅಂತಂದರೆ ಒಟ್ಟಲ್ಲಿ ಆಲ್ರೌಂಡರ್ ಬ್ಯಾಟಿಂಗ್ ಆಡೋಕ್ಕೆ ಕೆಪಬಿಲಿಟಿ ಇದೆ ರೈಟ್ ಆರ್ಮ್ ಮೀಡಿಯಂ ಪೇಸು ಬೌಲರು ಎರಡನೇ ರಿಪ್ಲೇಸ್ಮೆಂಟು ಹೈಥರ್ ಗ್ರಾಮ್ ಇವ್ರೂ ಕೂಡ ಆಸ್ಟ್ರೇಲಿಯನ್ ಆಲ್ರೌಂಡರು ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂತ ಬಂದಾಗ ಅಷ್ಟೇನಾಗಿ ಆಡಿಲ್ಲ ಮುಂಬೈ ಇಂಡಿಯನ್ಸ್ ವುಮೆನ್ಸಲ್ಲೂ ಕೂಡ ಇವರು ಸೆಲೆಕ್ಟ್ ಆಗಿದ್ದಂಥವ್ರು ಎಷ್ಟು ಮ್ಯಾಚ್ ಆಡಿದ್ರು ಏನೋ ಗೊತ್ತಿಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಮುಂಬೈ ಇಂಡಿಯನ್ಸ್ಗೆ ಆ್ಯಂಡ್ ಇವರ ಇಂಟರ್ನ್ಯಾಷನಲ್ ಕೆರಿಯರ್ ಬಂತು ಅಂದರೆ ವುಮೆನ್ಸ್ T20ಸ್ನ ವುಮೆನ್ಸ್ ODIs 1 ಮ್ಯಾಚ್ ಆಡಿದ್ದಾರೆ ವುಮೆನ್ಸ್ T20ಸ್ನ 5 ಮ್ಯಾಚ್ ಆಡಿದ್ದಾರೆ ಯಾವುದೇ ಬ್ಯಾಟಿಂಗ್ ಇವರಿಗೆ ಸಿಕ್ಕಿಲ್ಲ ಯಾವುದೇ ರನ್ಸು ಕೂಡ ಹೊಡೆದಿಲ್ಲ ಇವರು ಆ್ಯಂಡ್ ವುಮೆನ್ಸ್ T20s ಅಂತ ಬಂದಾಗ ಬೌಲಿಂಗಲ್ಲಿ ಇವರು 5 ಮ್ಯಾಚ್ ಬೌಲಿಂಗ್ ಮಾಡಿಬಿಟ್ಟು 8 ವಿಕೆಟ್ನ ಎತ್ತಿದ್ದಾರೆ ಸೊ ಬೌಲಿಂಗ್ ಸ್ಟ್ಯಾಟ್ಸ್ ಚೆನ್ನಾಗೇನೆ ಇದೆ ನೋಡೋಕೆ ಹೋಯ್ತು ಅಂದರೆ ಆಡಿರುವಂಥ ಕೆಲವೇ ಮ್ಯಾಚ್ ಆದ್ರೂ ರೈಟ್ ಆರ್ಮ್ ಮೀಡಿಯಂ ಪೇಸ್ ಬೌಲರ್ ಇವರು ಆ್ಯಂಡ್ ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಆಡುವಂಥ ಅಬಿಲಿಟಿ ಇರುವಂಥವ್ರು ಇವರು ಕೂಡ ಒಂಥರ ಬೌಲಿಂಗ್ ಆಲ್ರೌಂಡರ್ ಅಂತಲೇ ಅನ್ಕೊಳ್ಳಿ ಬಟ್ ಇಲ್ಲಿ ನಾವು ಮಿಸ್ ಮಾಡ್ಕೊಂಡಿದ್ದಾರೆ ಸೋಫಿ ಡಿವೈನ್ಗೆ ಕಿಮ್ ಆಗಲಿ ಜೊತೆಗೆ ಇವರಾಗಲಿ ಹೈಥರ್ ಆಗಲಿ ಸೊ ಇಬ್ಬರು ಮ್ಯಾಚ್ ಆಗ್ತಾರೆ ಅಂತ ನನಗಂತೂ ಅನ್ನಿಸ್ತಿಲ್ಲ ಕೇಟ್ ಕ್ರಾಸ್ನ ಮ್ಯಾಚ್ ಮಾಡ್ಬೋದೇನೋ ಅವ್ರನ್ನೂ ಮ್ಯಾಚ್ ಮಾಡೋದು ಕಷ್ಟ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ ಇನ್ನೆಲ್ಲಿ ಗುರು ಇವರೆಲ್ಲ ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ಸ್ಗಳು ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ಸ್ನ ಇವರು ತೊಗೊಂಡಿರುವಂಥದ್ದು RCB ಇವರು ಅರ್ಥ ಮಾಡ್ಕೋಬೇಕು ನಾವು ಸೊ ಇವರ ಕೆಪಾಬಿಲಿಟಿ ಎಷ್ಟಿದೆ ಇವರ ಅಂದರೆ ನಾವು ಇವಾಗಲೇ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಹೌದು ಅದನ್ನು ಕೂಡ ಹೌದು ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ಸ್ಗಳು IPL ತೊಗೊಳ್ಳಿ ಅನ್ಸೋಲ್ಡ್ ಆಗಿರೋಂಥ ಪ್ಲೇಯರ್ಸ್ಗಳು ಬಂದ್ಬಿಟ್ಟು ಕಮ್ ಬ್ಯಾಕ್ ಮಾಡಿಬಿಟ್ಟು ರಿಪ್ಲೇಸ್ಮೆಂಟ್ ಆಗಿ ಬಂದು ಒಂಥರ ಲೆಜೆಂಡ್ರಿ ಪ್ಲೇಯರ್ಸ್ಗಳಾಗಿರೋವಂಥವರೆಲ್ಲ ಉದಾಹರಣೆಗಳೆಲ್ಲ ಇದ್ದಾವೆ ಸೊ ನೋಡೋಣ ಇವಾಗ ಸುಮ್ಮನೆ ಅವರ ಸ್ಟ್ಯಾಟ್ಸ್ ನೋಡ್ಬಿಟ್ಟು ಅವ್ರನ್ನ ಅಳಿಯೋದು ಬೇಡ ಸೊ ಇವಾಗ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದಂತೂ ನಿಜ ಒಟ್ಟಲ್ಲಿ RCB ಸ್ವಲ್ಪ ಮಟ್ಟಿಗೆ ಓವರ್ಸೀಸ್ ಅಂತ ಬಂದಾಗ ಅಂಥ ಹೆವಿ ಬಲಿಷ್ಠವಾಗಿ ಏನು ಕಾಣಿಸ್ತಿಲ್ಲ ಯಾಕಂದರೆ ಮೊಲಿನಿಯವರಾಗಿರಲಿ ಸೋಫಿ ಡಿವೈನ್ ಆಗಿರಲಿ ಕೇಟ್ ಕ್ರಾಸ್ ಆಗಿರಲಿ ಸೊ ಇವ್ರಿಗೆ ಬಂದಿರೋಂಥ 3 ಜನ ಏನಿದ್ದಾರೆ ಅಂಥ ಹೆವಿ ರಿಪ್ಲೇಸ್ಮೆಂಟ್ ಥರ ಏನು ಅನ್ನಿಸ್ತಾ ಇಲ್ಲ ಗುರು ಈ ಪ್ಲೇಯರ್ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಓವರ್ಸೀಸ್ ಅಂತ ಬಂದಾಗ RCB ಸ್ವಲ್ಪ ಕೆಳಗಡೆ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಪ್ರಾಕ್ಟೀಸ್ ಸೆಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಗುರು ನೋಡೋಣ ಈ ಸೀಸನು ಅದು ಏನಾಗುತ್ತೆ ಕತೆ ಅಂತ ನಿಮ್ಗೇನು ಅನ್ನಿಸ್ತಾ ಇದೆ ನನಗೇನೋ ಹಂಗೆ ನೋಡೋಕೆ ಹೋಯ್ತು ಅಂದರೆ ಇದೇನು ಗುಡ್ ನ್ಯೂಸ್ ಅಂತ ಏನು ಅನ್ನಿಸ್ತಿಲ್ಲ ಇದು ಬ್ಯಾಡ್ ನ್ಯೂಸ್ನೇ ನಮ್ಮ RCBಗೆ ಯಾಕಂದರೆ ಕ್ವಾಲಿಟಿ ಪ್ಲೇಸ್ಗಳು ಈಚೆ ಕಡೆ ಹೋಗ್ಬಿಟ್ಟು ಅನ್ಸೋಲ್ಡ್ ಆಗಿರೋಂಥ ಪ್ಲೇಸ್ಗಳು ಓಡೇ ಬರ್ತಾರೆ ಅಂತಂದರೆ ಇದು ಗುಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗಲ್ಲ ಇದು ಬ್ಯಾಡ್ ನ್ಯೂಸ್ನೇ RCB ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾ